ಜಾಸ್ತಿ ಗೇಮ್ಸೇ ಇಲ್ಲ, ಬರೀ ಜಗಳ ಸ್ಟ್ರಾಟಜಿಸ್ ಇದೆ ಯೂಸ್ ಮಾಡ್ತಿದ್ದಾರೆ. ಸೊ ಅಂದರೆ ಕರೆಕ್ಟಾಗಿ ಗೇಮ್ ಪ್ಲ್ಯಾನ್ಸೇ ಮೇ ಬಿ ಮಾಡ್ತಿಲ್ಲ ಅನಿಸುತ್ತೆ ಅವರು. ಯಾವ್ದು ನಿಮ್ಮ ಫೇವ್ರೇಟು? ಸುದೀಪ್. ಸುದೀಪ್ ನಿಮ್ಮ ಫೇವ್ರೇಟು. ಓಕೆ. ಈ ಸೀಸನಲ್ಲಿ ಯಾರು ಇಷ್ಟ ನಿಮಗೆ? ಗೌತಮ್. ಗೌತಮ್ ಇಷ್ಟನಾ? ಏನಿಲ್ಲ ಮೇಡಮ್, ಮೋಕ್ಷಿತ್ ಅವರು ಸ್ವಲ್ಪ ಅರ್ಥ ಮಾಡಿಕೊಂಡು ಮುಂಚಿನ ಥರ ಯಾವ ಥರ ಫ್ರೆಂಡ್ಶಿಪ್ ಇತ್ತು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಬೆಟರ್ ಅನಿಸುತ್ತೆ. ಈ ಸೀಸನ್ನು ಲಾಯರ್ ಜಗದೀಶ್ ಅವರು ಇರೋ ತನಕ ನೋಡಿದ್ವಿ, ಅದಾದ್ಮೇಲೆ ನೋಡ್ತಾ ಇದ್ವಿ. ಏನಿಷ್ಟ ಅಂದ್ರೆ ಟಾಸ್ಕ್ ಒಂದಿಷ್ಟ ಅಷ್ಟೇ, ಬೇರೆ ಏನೂ ಇಷ್ಟ ಇಲ್ಲ. ಯಾಕಂದ್ರೆ ಯಾವಾಗಲೂ ಜಗಳ ಮಾಡ್ತಾರೆ, ಅದ್ ಮಾಡ್ತಾರೆ, ಅನ್ನೆಸೆಸರಿ ಟಾಕ್ಸ್ ಮಾಡ್ತಾರೆ, ಅನ್ನೆಸೆಸರಿ ಫೈಟ್ಸ್ ತೆಗಿತಾರೆ, ಬೇಡದಿರೋ ವಿಷಯಸ್ ಮಾತಾಡ್ತಾರೆ ಅವ್ರ ಬಗ್ಗೆ. ಸೊ ಅದು ಒಂದಿಷ್ಟ ಇಲ್ಲ. ಎಸ್, ನಮಸ್ತೆ ವೀಕ್ಷಕರೇ. ಬಿಗ್ ಬಾಸ್ ಇವಾಗ ಎಲ್ಲರ ಗಮನವನ್ನ ತನ್ನೆಡೆ ಸೆಳೀತಾ ಇದೆ. ಅಂತಂದ್ರೆ ಇವಾಗ 68ನೇ ದಿನ ಆಗಿದ್ದು, ಇದು 10ನೇ ವಾರವಾಗಿದೆ. ಈಗಲೂ ಕೂಡ ಎಲಿಮಿನೇಷನ್ ಕೂಡ ನಡೀತಾ ಇದೆ. ಸುದೀಪ್ ಪಂಚಾಯಿತಿ ಕೂಡ ಸಖತ್ತಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೇನೆ ಬಿಗ್ ಬಾಸ್ ಅಲ್ಲಿ ಇನ್ನು 12 ಜನ ಉಳ್ಕೊಂಡಿರೋದ್ರಿಂದ ಬಿಗ್ ಬಾಸ್ ನಲ್ಲಿ ಇರುವ ಕಂಟೆಸ್ಟೆಂಟ್ ಅಲ್ಲಿ ಜನರಿಗೆ ಯಾರು ಫೇವ್ರೇಟ್ ಇರ್ಬೋದು, ಯಾರು ಗೆಲ್ಲಬೇಕು ಅನ್ನೋ ಆಸೆನ ಜನರು ಇಟ್ಕೊಂಡಿದ್ದಾರೆ. ಇದೆಲ್ಲದನ್ನ ತಿಳ್ಕೊಳ್ಳೋಣ, ಬನ್ನಿ ಜನರನ್ನೇ ಮಾತಾಡ್ಸೋಣ. ಮೇಡಮ್, ಬಿಗ್ ಬಾಸ್ ನೋಡ್ತೀರಾ? ಹಾಂ ಮೇಡಮ್, ನೋಡ್ತೀವಿ. ಡೈಲಿ ನೋಡ್ತೀರಾ? ಡೈಲಿ ನೋಡ್ತೀವಿ. ಎಷ್ಟು ಎಪಿಸೋಡ್, ಯಾವ್ದಾದ್ರು ಎಪಿಸೋಡ್ ಮಿಸ್ ಮಾಡಿದ್ದೀರಾ? ಹೇಗೆ? 3 ಡೇಸಿಂದ ಮಿಸ್ ಮಾಡಿದ್ದೀನಿ, ಸ್ವಲ್ಪ ಬ್ಯುಸಿ ಇದ್ದೆ ಅಂತ. ಎಲ್ಲ ಡೇಸ್. ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್? ತ್ರಿವಿಕ್ರಮ್. ವಿಕ್ರಮ್ ಅವ್ರು ಯಾಕೆ ಇಷ್ಟ ನಿಮಗೆ? ಅವ್ರದ್ದು ಆ್ಯಟಿಟ್ಯೂಡ್ ಇಷ್ಟ, ಅವರು ಚೆನ್ನಾಗಿ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಅವ್ರು ಮಾತಾಡೋ ಸ್ಟೈಲ್ ಇಷ್ಟ. ಯಾರು ಈ ಸಲ ಗೆಲ್ಬೋದು ನಿಮಗೆ? ತ್ರಿವಿಕ್ರಮ್. ವಿಕ್ರಮೇ ಗೆಲ್ಬೋದು ಅಂತ. ಓಕೆ. ಈಗ ಗೌತಮಿ ಮೋಕ್ಷಿತ್ ಸ್ಟಾರ್ಟಿಂಗ್ ತುಂಬಾ ಕ್ಲೋಸ್ ಇದ್ರು, ಇವಾಗ ತುಂಬಾ ಜಗಳ ಆಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅಂದರೆ ಅವರು ಪಾಸಿಟಿವ್ ಅಂತ ಹೇಳ್ತಾರೆ, ಅವ್ರು ಯಾವುದೇ ಕಾರಣಕ್ಕೂ ಪಾಸಿಟಿವ್ ಆಗಿ ಇಲ್ಲ. ಅವ್ರು ಗೌತಮಿ. ಓಕೆ. ಯಾವ ತರ ಆಡ್ತಿದ್ದಾರೆ ಅಂತ ಅನ್ಸುತ್ತೆ? ಇವಾಗ ಮಂಜಣ್ಣ ತುಂಬಾ ಗೌತಮಿಗೆ ಸಪೋರ್ಟ್ ಮಾಡ್ತಾರೆ. ಯಾವ್ದೌದು. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅಂದರೆ ಇವರಿಬ್ರು ಒಂಥರ ಮೈಂಡ್ ಆಗಿ ಒಂಥರ ಆ್ಯಟಿಟ್ಯೂಡ್ ಆಗಿರ್ತಾರೆ, ಮೈಂಡ್ ಗೇಮ್ಸ್ ಆಡ್ತಾರೆ ತುಂಬ. ಮಂಜಣ್ಣ ಗೌತಮಿ ಬಂದ್ಬಿಟ್ಟು ಅವರಿಬ್ರು ಮಾತಾಡ್ಕೊಂಡೇ ಗೇಮ್ಸ್ ಎಲ್ಲ ಆಡೋದು. ಇದು ಇಷ್ಟ ಆಗ್ತಾ ಇಲ್ಲ? ಇಷ್ಟ ಆಗ್ತಲ್ಲ. ಬಿಗ್ ಬಾಸ್ ಇನ್ನೆಲ್ಲ ಇದು ಇಷ್ಟನಾ ನಿಮಗೆ? ಓಕೆ. ಹನುಮಂತು ಮತ್ತೆ ಧನರಾಜ್ ಬಗ್ಗೆ ಏನಂತದೆ? ಅವ್ರ ಬೆಸ್ಟ್ ಫ್ರೆಂಡ್ಸ್. ಓಕೆ. ಲಾಸ್ಟ್ ಸೀಸನ್ ಅಲ್ಲಿ ಇವಾಗ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಇದ್ರು. ಅವ್ರಿಗೆ ಕಂಪೇರ್ ಮಾಡ್ಬೋದಾ ಇವ್ರು? ಮಾಡ್ಬೋದು, ಖಂಡಿತ ಮಾಡ್ಬೋದು. ಇದು 11th ಸೀಸನ್ ಬಿಗ್ ಬಾಸ್. ಎಲ್ಲಾ ಸೀಸನ್ ನೋಡ್ತಿದ್ರಾ ಅಥವಾ ಈ ಸೀಸನ್? ಎಲ್ಲ ಸೀಸನು ನೋಡ್ತೀವಿ, ಬಟ್ ಈ ಸೀಸನ್ ಆ್ಯಕ್ಚುಲಿ ಫಸ್ಟ್ ಬರ್ತ್ 9th ಸೀಸನ್ ಆಯ್ತಾ, 10th. ಓಕೆ. ಈ ಸೀಸನ್ ಅಲ್ಲಿ ನಿಮಗೆ ಯಾರು ಇಷ್ಟ ಮೇಡಮ್? ಕೊಂಡ್ತಾನೆ ಹನುಮಂತ. ಹನುಮಂತ ಇಷ್ಟ. ಓಕೆ. ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಅವರಿಬ್ಬರೇ ಸ್ವಲ್ಪ ಜೆನ್ಯೂನ್ ಆಗಿ ಆಡ್ತಾ ಇದ್ದಾರೆ ಎಲ್ರಿಗಿಂತ. ಅಂದರೆ ಗೇಮ್ ಥರ ಆಡ್ತಾ ಇದ್ದಾರೆ, ಸುಮ್ಮನೆ ಜಗಳ ಮಾಡಿಕೊಂಡು ಎಲ್ಲ ಏನೂ ಇಲ್ಲ. ಸ್ಟ್ರಾಟಜಿಸ್ ಯೂಸ್ ಮಾಡಿಕೊಂಡು ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡ್ತಿದ್ದಾರೆ. ಮತ್ತೆ ಇವಾಗ ಗೌತಮಿ ಮೋಕ್ಷಿತ್ ಸ್ಟಾರ್ಟಿಂಗ್ ತುಂಬಾ ಕ್ಲೋಸ್ ಫ್ರೆಂಡ್ಶಿಪ್ ತರ ಇದ್ರು, ಈಗ ಜಗಳ ಜಾಸ್ತಿ ಆಡ್ತಿದ್ದಾರೆ. ಇವಾಗೆಲ್ಲ ಅವ್ರಿಗೆ ಒಂಥರ ಎಲ್ಲರಿಗೂ ಸೆಲ್ಫ್ ರೆಸ್ಪೆಕ್ಟ್ ಬೇಕಂತೇಳಿ ಎಲ್ಲ ದೂರ ಆಗಿದ್ದಾರೆ. ಏನು ಕೇಳಿದ್ರು ಸೆಲ್ಫ್ ರೆಸ್ಪೆಕ್ಟ್ ಅಂತ ಮಾತಾಡ್ತಾರೆ. ಇವಾಗ ಗೌತಮಿ ಅವ್ರು ಸಿಕ್ಕಿರೋ ಚಾನ್ಸ್ನ ಯೂಸ್ ಮಾಡಿದ್ರು, ಮೋಕ್ಷಿತ್ ಅವ್ರು ಸಿಕ್ಕಿರೋ ಚಾನ್ಸ್ನ ಬಿಟ್ಕೊಟ್ಟು ಗೌತಮಿ ಅವರು ಕ್ಯಾಪ್ಟನ್ ಅನ್ನೋ ಹೋಗ್ಬೋದು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಬಿಕಾಸ್ ಇವಳು ಈಗೋಯಿಂದ ಅವಳು ಆಗಿದ್ದಾಳೆ ಅನ್ಕೋತೀನಿ ನಾನು. ಮಂಜಣ್ಣ ಮತ್ತೆ ಇವರು ಯಾರು ಗೌತಮಿ ಅವರು ಯಾವಾಗಲೂ ಸ್ಟ್ರಾಟಜಿಸ್ ಗೇಮ್ ಆಡ್ತಿರ್ತಾರೆ, ಮೈಂಡ್ ಗೇಮ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹೇಗೆ ಅನ್ಸುತ್ತೆ ನಿಮಗೆ? ನಂಗೆ ಆ್ಯಕ್ಚುಲಿ ಇಷ್ಟ ಆಗಲ್ಲ ಮಂಜಣ್ಣ ಅವರಿಬ್ರು ಕ್ಯಾರೆಕ್ಟರ್. ಓಕೆ. ಇಷ್ಟ ಆಗಲ್ಲ ಕ್ಯಾರೆಕ್ಟರ್ ಅಂತಲ್ಲ, ಚೆನ್ನಾಗಿ ಆಡ್ತಾರೆ, ಬಟ್ ಅಷ್ಟು ಇಷ್ಟ ಆಗಲ್ಲ ನನಗೆ. ಓಕೆ. ಮತ್ತೆ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಇನ್ನೇನು ಇಷ್ಟ ನಿಮಗೆ? ಮೆಂಬರ್ಸ್ನ ಬಿಟ್ಟು ಆಟಗಳ ಗೇಮ್ಸ್ ಇರ್ಬೋದು. ಆ್ಯಕ್ಚುಲಿ ಈ ಸೀಸನಲ್ಲಿ ಜಾಸ್ತಿ ಗೇಮ್ಸೇ ಇಲ್ಲ, ಬರೀ ಜಗಳ ಸ್ಟ್ರಾಟಜಿಸ್ ಇದೆ ಯೂಸ್ ಮಾಡ್ತಿದ್ದಾರೆ. ಸೊ ಅಂದರೆ ಕರೆಕ್ಟಾಗಿ ಗೇಮ್ ಪ್ಲ್ಯಾನ್ಸೇ ಮೇ ಬಿ ಮಾಡ್ತಿಲ್ಲ ಅನಿಸುತ್ತೆ ಅವರು, ಅಷ್ಟೇ. ಅಂದರೆ ಲಾಸ್ಟ್ ಸೀಸನ್ ನೋಡಿದ್ರೆ ಈ ಸೀಸನ್ ಅಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ತಿಲ್ಲ. ಹಾಂ, ನೋಡಿದ್ದೀವಿ, ಬಟ್ ಮುಂಚೆ ಎಲ್ಲ ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು. ಈ ಸೀಸನಲ್ಲಿ ಅಷ್ಟು ಎಂಟರ್ಟೈನ್ಮೆಂಟ್ ಏನು ಅನ್ನಿಸ್ತಿಲ್ಲ. ಎಲ್ಲ ಸೀಸನ್ ನೋಡಿದ್ದೀರಾ ಬಿಗ್ ಬಾಸ್ ಸೀಸನ್? ಇಲ್ಲ, 9, 10 ಅಷ್ಟೇ. 9, 10 ನೋಡಿದ್ದೀರಾ? ಇದು 11th ಸೀಸನ್. ಯಾವ ಸೀಸನ್ ಇಷ್ಟ ನಿಮಗೆ? ಈ ಸೀಸನ್ ಇಷ್ಟನಾ? ಓಕೆ. ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್? ಮೋಕ್ಷಿತ ಮತ್ತೆ ಇದು ಭವ್ಯಗೌಡ ಇಷ್ಟ. ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಯಾರು ಗೆದ್ರು ಪರವಾಗಿಲ್ಲ. ಇವ್ರಿಬ್ರಲ್ಲಿ ಯಾರು ಗೆದ್ರು ಪರವಾಗಿಲ್ಲ ಅಥವಾ ಯಾರು ಗೆದ್ರು ಪರವಾಗಿಲ್ಲ? ನಿಮ್ಗೆ ಯಾರು ಗೆಲ್ಬೇಕು ಅಂತ ಆಸೆ? ಮೋಕ್ಷಿತ ಗೆಲ್ಬೇಕಾ? ಧನರಾಜು ಮತ್ತೆ ಹನುಮಂತರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲ, ಪರವಾಗಿಲ್ಲ, ಅವರು ಚೆನ್ನಾಗಿ ಆಡ್ತಾರಾ? ಬೇರೆ ಕಂಟೆಸ್ಟೆಂಟ್ ಬಗ್ಗೆ ಎಲ್ಲ ಹೇಗೆ ಅನ್ಸುತ್ತೆ? ಈಗ ಗೌತಮಿ ಮತ್ತೆ ಮೋಕ್ಷಿತ ಜಾಸ್ತಿ ಜಗಳ ಆಡ್ತಾರೆ, ಮತ್ತೆ ಗೌತಮಿ ಅವರು ಏನೋ ಒಂದು ಸ್ಟ್ರಾಟಜಿ ಮೂಲಕ ಈಗ ಕ್ಯಾಪ್ಟನ್ ಆಗಿದ್ದಾರೆ,
ಮೋಕ್ಷಿತ್ ಅವ್ರು ಆ ಚಾನ್ಸ್ ನ ಕಳ್ಕೊಂಡ್ರು, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಮೋಕ್ಷಿತ ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಅದ್ರಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ಇವರು ಅವ್ರ ಜೊತೆ ಸೇರ್ಕೊಂಡು ಆಡ್ಬೋದಾಗಿತ್ತು, ಇವರು ಗೆಲ್ಬೋದಾಗಿತ್ತು ಕ್ಯಾಪ್ಟನ್ಸಿ, ಅದೇ ಅವರು ಆಡಲಿಲ್ಲ. ಬೇಜಾರಾಯ್ತು ಅದಕ್ಕೆ. ಓಕೆ, ಥ್ಯಾಂಕ್ ಯು. ಎಲ್ಲ ಸೀಸನ್ ಬಿಗ್ ಬಾಸ್ ನೋಡಿದ್ದೀರಾ? ನೋಡ್ತೀವಿ. ಯಾವ್ದು ನಿಮ್ ಫೇವರೇಟ್? ಸುದೀಪ್. ಸುದೀಪ್ ನಿಮ್ ಫೇವರೇಟ್. ಓಕೆ, ಈ ಸೀಸನ್ ಅಲ್ಲಿ 12 ಜನ ಇನ್ನು ಉಳ್ಕೊಂಡಿದ್ದಾರೆ. ಯಾರು ನಿಮ್ ಫೇವರೇಟ್ 12 ಜನದಲ್ಲಿ? ಅದು ಸ್ವಲ್ಪ ಹೆಸರು ನೆನಪಿಲ್ಲ, ಓಕೆ ಅಂದರೆ ನಾನು ಸುದೀಪ್ ಅಂದರೆ ನಮ್ಗೆ ತುಂಬ ಇಷ್ಟ. ಓಕೆ, ಸುದೀಪ್ ಪಂಚಾಯತಿ ತುಂಬಾ ಇಷ್ಟಪಡ್ತಾರೆ. ಅವರು ಸ್ಟ್ರಾಂಗಾಗಿ ಮಾತಾಡೋದು, ಓಕೆ ಅವರು ಕೂಲಾಗಿದ್ದಾಗ ಅವರು ಎಕ್ಸ್ಪ್ರೆಷನ್ ಜಾಸ್ತಿ ಚೆನ್ನಾಗಿ ಮಾತಾಡ್ತಾರೆ. ಓಕೆ ಅಂದರೆ ಅವರು ನೋಡೋಕ್ಕೆ ತುಂಬ ಓಕೆ ಗತ್ತು ಎಲ್ಲ ಸೂಪರ್ ಆಗಿರ್ತಾರೆ. ಓಕೆ ಇಷ್ಟ ಆಯ್ತು. ಸುದೀಪ್ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಅನ್ನೋ ಕಾರಣ ಅನ್ನೋದಕ್ಕೆ ನಾವು ತುಂಬ ಇಷ್ಟ. ಓಕೆ ಓಕೆ, ಎಲ್ಲ ಸೀಸನ್ ನೋಡಿದ್ದೀರಾ? ಇಲ್ಲ, ನಮ್ಮನೇಲಿ ಟಿ ವಿ ಇಲ್ಲ, ಎಲ್ಲಾದರೂ ಸ್ವಲ್ಪ ನೋಡಿರ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀವಿ ಮೇಡಮ್. ಎಲ್ಲ ಸೀಸನ್ ನೋಡಿದ್ದೀರಾ? ಕೆಲವೊಂದು ಮಿಸ್ ಆಗಿದೆ, ಓಕೆ, ಈ ಸೀಸನ್ ನೋಡ್ತಾ ಇದ್ದೀನಿ. ನೀವು ನೋಡಿರೋದ್ರಲ್ಲಿ ಯಾವ ಸೀಸನ್ ಇಷ್ಟ? ನೋಡಿರೋದ್ರಲ್ಲಿ ಸೀಸನ್ 7 ತುಂಬಾ ಇಷ್ಟ. ಓಕೆ, ಈ ಸೀಸನ್ ನೋಡ್ತಿದ್ದೀರಾ? ನೋಡ್ತೀನಿ ಮೇಡಮ್. ಈ ಸೀಸನ್ ಅಲ್ಲಿ ಯಾರು ಇಷ್ಟ ನಿಮಗೆ? ಗೌತಮಿ. ಗೌತಮಿ ಇಷ್ಟನಾ? ಓಕೆ, ಇವಾಗ ಗೌತಮಿ ಮತ್ತೆ ಮೋಕ್ಷಿತ್ ಅವರು ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಅದೇ ಒಂದು ನ್ಯೂಸೆನ್ಸ್ ಆಗ್ತಿದೆ. ಹೌದು. ಹೆಂಗ್ ಅನ್ಸ್ತಿದೆ ಅದ್ರ ಬಗ್ಗೆ ಜಗಳ ಆಡೋದು ನೋಡಿ? ಏನಿಲ್ಲ ಮೇಡಮ್, ಮೋಕ್ಷಿತ್ ಅವರು ಸ್ವಲ್ಪ ಅರ್ಥ ಮಾಡಿಕೊಂಡು ಮುಂಚಿನ ಥರ ಯಾವ ಥರ ಫ್ರೆಂಡ್ಶಿಪ್ ಇತ್ತು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಓಕೆ, ಬೆಟರ್ ಅನಿಸುತ್ತೆ. ಹಾಗಾಗಿ ಅಂದ್ರೆ ನಿನ್ನೆ ಎಪಿಸೋಡಲ್ಲೂ ಕೂಡ ಗೌತಮಿ ಅವರು ಸಾರಿ ಎಲ್ಲ ಕೇಳಿದ್ರು, ಅವ್ರು ಅಕ್ಸೆಪ್ಟ್ ಮಾಡಿಲ್ಲ. ಅವ್ರಿಗೆ ಬಿಟ್ಟಿದ್ದು ಏನೂ ಮಾಡೋಕ್ಕಾಗಲ್ಲ. ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ? ಗೆಲ್ಲಬೇಕು ಹನುಮಂತು. ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನು? ಹನುಮಂತು ಧನರಾಜನೇ ಜೀವಿಸ್ತಾ ಇರೋದು. ಅಂದರೆ ಬಿಗ್ ಬಾಸಲ್ಲಿ ಅವರೇ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಬ್ಬರೇ ಬಂದಿರೋದು. ಈಗ ಇಲ್ಲಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಬಂದಿರೋದು ಒಬ್ಬರೇ, ಹೋಗೋದು ಒಬ್ಬರೇ. ಫ್ರೆಂಡ್ಶಿಪ್ ಅನ್ನೋದು ಇರುತ್ತೆ, ಕಂಟಿನ್ಯೂ ಮಾಡ್ಬೋದು. ಇಲ್ಲಿಂದ ಹೋಗಿರೋರು ಕೂಡ ಮದುವೆನೂ ಕೂಡ ಆಗಿದ್ದಾರೆ, ಫ್ರೆಂಡು ಆಗಿದ್ದಾರೆ, ಲವರ್ಸು ಆಗಿದ್ದಾರೆ. ಡಿವರ್ಸು ಆಗಿದೆ. ಹಂಗಿರುವಾಗ ಬಿಗ್ ಬಾಸ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೌದು ಹೌದು ಓಕೆ, ಬಿಗ್ ಬಾಸ್ ಒಂದು ಫೇವರೇಟ್ ನಿಮಗೆ ರಿಯಾಲಿಟಿ ಶೋನಾ? ಹೌದು ಹೌದು, ಚೆನ್ನಾಗಿ ಅನಿಸ್ತಿದೆ. ಮೋಕ್ಷಿತಾ ಮತ್ತು ಮಂಜು ಅವರು, ನೆಕ್ಸ್ಟ್ ಗೌತಮಿ ಅವರು ಮುಂಚೆ ಥರ ಇದ್ರೇ ಬೆಟರ್ ಅನಿಸುತ್ತೆ. ನೋಡೋರಿಗೂ ಚೆನ್ನಾಗಿ ಕಾಣಿಸುತ್ತೆ. ಅವ್ರವ್ರ ಪರ್ಸ್ನಲ್ಲು ಎಲ್ಲರೂ ಅವರ ವೈಯಕ್ತಿಕವಾಗಿ ಆಟ ಆಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಈಗ ಸುದೀಪ್ ಪಂಚಾಯತಿ ಬಗ್ಗೆ ಏನ್ ಹೇಳ್ತೀರಾ? ಸುದೀಪ್ ಪ್ರತಿ ಸೀಸನ್ ಅಲ್ಲಿ ಪಂಚಾಯತಿ ಕೊಡ್ತಾರೆ, ಅದೆಲ್ಲ ನೋಡ್ತೀವಿ. ಚೆನ್ನಾಗಿ ಅನಿಸ್ತಿದೆ, ಬಟ್ ಇರೋ ಫ್ಯಾಕ್ಟ್ ಹೇಳ್ತಾರೆ, ಅರ್ಥ ಮಾಡ್ಕೋತಾ ಇಲ್ಲ ಕೆಲವರು. ಈಗ ರೀಸೆಂಟಾಗಿ ವೈಲ್ಡ್ ಕಾರ್ಡ್ ಬಂದಿರೋ ರಜತ್ ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಅವರೇ ಮುಂದೆ ಹೋಯ್ತಿದ್ದಾರೆ. ಹೊರಗಡೆಯಿಂದ ಬಂದು ನೋಡ್ಕೊಂಬಂದಿರ್ಬೋದು ಮೇಡಮ್ ಅವರು, ಬಟ್ ಆದ್ರೂ ಅರ್ಥ ಮಾಡ್ಕೊಂಡು ಆಡ್ತಿದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತ. ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತಾ ಇದ್ವಿ. ಓಕೆ, ಯಾವ ಸೀಸನ್? ಮೇ ಬಿ 9th ಅಥವಾ 10th ಏನೋ ಸೀಸನ್ ಚೆನ್ನಾಗಿತ್ತು ಅನ್ಸುತ್ತೆ. ಈ ಸೀಸನ್ನು ಲಾಯರ್ ಜಗದೀಶ್ ಅವರು ಇರೋ ತನಕ ನೋಡಿದ್ವಿ, ಅದಾದ್ಮೇಲೆ ನೋಡ್ತಾ ಇದ್ವಿ. ಲಾಯರ್ ಜಗದೀಶ್ ಇರೋ ತನಕ ಹೆಂಗಿತ್ತು? ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಗ್ತಾ ಇತ್ತು. ಫೇವರೇಟ್ ಕಂಟೆಸ್ಟೆಂಟ್? ಲಾಯರ್ ಜಗದೀಶೇ ನಮಗೆ ಫೇವರೇಟ್. ಈಗ ಹಿಂದಿಗೆ ಹೋಗಿದ್ದಾರೆ ಅವರು. ಹೌದು. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅಲ್ಲ, ಅವ್ರು ಎಲ್ಲೋದ್ರೂ ಚೆನ್ನಾಗಿರ್ತಾರೆ. ಓಕೆ, ಅದು ನಾವು ವಿಶ್ ಮಾಡ್ತೀವಿ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಎಲ್ಲ ಸೀಸನ್? ಆಲ್ಮೋಸ್ಟ್ ನೋಡಿದೀನಿ, ಎಲ್ಲ ನೋಡಿಲ್ಲ. ಓಕೆ, ಯಾವ್ದು ನಿಮ್ಮ ಫೇವರೇಟ್ ಸೀಸನ್? ಸೃಜನ್ ಅವ್ರು ಇದ್ದಿದ್ದು, ಆಮೇಲೆ ಅದೇ ಜ್ಞಾಪಕ ಬರಲ್ಲ. ಈ ಸೀಸನ್ ನೋಡ್ತಿದ್ದೀರಾ? ಸುದೀಪ್ ಸರ್ ಬಂದಾಗ ಮಾತ್ರ ನೋಡ್ತೀನಿ. ಸ್ಯಾಟರ್ಡೇಸ್ ಇಷ್ಟ. ಇವಾಗಿರೋ ಕಂಟೆಸ್ಟೆಂಟ್ ಅಲ್ಲಿ ನಿಮ್ಗೆ ಯಾರಂದ್ರೆ ಇಷ್ಟ? ಈಗ ಪ್ರೆಸೆಂಟ್ ಅದೇ ರಜತ್ ಅವ್ರು ಚೆನ್ನಾಗಿ ಆಡ್ತಾರೆ. ರಜತ್ ಇವಾಗ ವೈಟ್ ಕಾರ್ಡ್ ಅಲ್ಲಿ ಬಂದಿದ್ದಾರೆ, ಹಾ. ಹೇಗೆ ಆಡ್ತಿದ್ದಾರೆ ಅನ್ಸುತ್ತೆ? ಚೆನ್ನಾಗಿ ಆಡ್ತಾರೆ. ಗೆಲ್ಬೇಕು ಅನ್ಸುತ್ತೆ ಅವರು? ಬಟ್ ಬೇರೆಯವ್ರಿಗಿಂತ ಅವ್ನು ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ. ಇವಾಗ ಹನುಮಂತು ಮತ್ತೆ ಧನರಾಜ್ ಹನುಮಂತು ಕಾಮಿಡಿ ಚೆನ್ನಾಗಿದೆ, ಧನರಾಜ್ ಅವ್ರದ್ದು ಕಾಂಬಿನೇಷನ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಸಂತೋಷ್ ಮತ್ತು ವರ್ತೂರ್ ಅವ್ರ ಥರ ಅವ್ರು ಈ ಸತಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಅಂದ್ರೆ ಇವಾಗ ಈ ಸೀಸನ್ ಅಲ್ಲಿ ನೋಡ್ತಿದ್ದೀರಾ? ಅದರಲ್ಲೂ ಸುದೀಪ್ ಎಪಿಸೋಡ್? ಸುದೀಪ್ ಸರ್ ಬಂದಾಗ ಮಾತ್ರ ನೋಡ್ತೀನಿ, ನಾನು ರೆಗ್ಯುಲರ್ ನೋಡಲ್ಲ. ಜಸ್ಟ್ ಸ್ಯಾಟರ್ಡೆ ಸಂಡೇ ಮಾತ್ರ ಅವ್ರವ್ರ ಕ್ಲಾಸ್ ತಗೊಳ್ಳೋದು, ಬೈಯೋದು ಎಲ್ಲ ಚೆನ್ನಾಗಿರುತ್ತೆ. ಅದೆಲ್ಲ ಇಷ್ಟ. ಅದೇ ತ್ರಿವಿಕ್ರಮ್ ಇಷ್ಟ, ಭವ್ಯ ಇಷ್ಟ. ಬಿಗ್ ಬಾಸ್ ಸೀಸನ್ ಎಲ್ಲ ನೋಡಿದ್ರೆ ಈ ಸೀಸನ್ ಮಾತ್ರ? ಎಲ್ಲ ಸೀಸನು ನೋಡಿದ್ದೀನಿ. ಫೇವರೇಟ್ ಸೀಸನ್? ಅನುಪಮ ಕೃಷಿತಾ ಪಂಡ್ಯದಲ್ಲ, ಅದು ಫೇವ್ರೆಟ್ ಸೀಸನ್. ಈ ಸೀಸನ್ ಅಲ್ಲಿ ಏನ್ ಇಷ್ಟ ನಿಮಗೆ? ಏನಿಷ್ಟ ಅಂದ್ರೆ ಟಾಸ್ಕ್ ಒಂದು ಇಷ್ಟ ಅಷ್ಟೇ, ಬೇರೆ ಏನೂ ಇಷ್ಟ ಇಲ್ಲ. ಯಾಕಂದ್ರೆ ಯಾವಾಗಲೂ ಜಗಳ ಮಾಡ್ತಾರೆ, ಅದು ಮಾಡ್ತಾರೆ, ಅನ್ನೆಸೆಸರಿ ಟಾಕ್ಸ್ ಮಾಡ್ತಾರೆ, ಅನ್ನೆಸೆಸರಿ ಫೈಟ್ಸ್ ತೆಗಿತಾರೆ, ಬೇಡದಿರೋ ವಿಷಯಸ್ ಮಾತಾಡ್ತಾರೆ ಇವ್ರ ಬಗ್ಗೆ. ಸೊ ಅದು ಒಂದು ಇಷ್ಟ ಇಲ್ಲ. ಬಟ್ ಆಸ್ ಅ ಕಂಟೆಸ್ಟೆಂಟ್ ಪರ್ಸನ್ ನನಗೆ ತ್ರಿವಿಕ್ರಮು, ಭವ್ಯ ಇಷ್ಟ. ಯಾರು ಗೆಲ್ಬೇಕು? ತ್ರಿವಿಕ್ರಮ್ ಗೆದ್ರೆ ಚೆನ್ನಾಗಿರತ್ತೆ. ಈಗ ಹನುಮಂತು ಮತ್ತೆ
ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಅದು ಅವ್ರವ್ರ ಫ್ರೆಂಡ್ಶಿಪ್ ಅವ್ರವ್ರಿಗೆ ಬಿಟ್ಟಿದ್ದು, ಬಟ್ ಹೇಳಕ್ಕಾಗಲ್ಲ ಅಲ್ವಾ. ನೋಡೋರ್ಗೆ ಎಂಟರ್ಟೈನ್ಮೆಂಟ್ ಇದೆಯಾ? ನೋಡೋರ್ಗಿದೆ. ಎಂಟರ್ಟೈನ್ಮೆಂಟ್ ಅನ್ಸುತ್ತೆ. ಇನ್ನು ಸುದೀಪ್ ಸರ್ ಪಂಚಾಯಿತಿ ದಿನ ಸ್ಯಾಟರ್ಡೆ ಸಂಡೇ ಅದು ಹೇಳ್ಬೇಕಂದ್ರೆ ಅವರು ಸರಿಯಾಗಿ ಟಾಂಗ್ ಕೊಡ್ತಾರೆ, ಕ್ವೆಶನ್ಸ್ ಕೇಳೋ ರೀತಿಲಿ ಕೇಳ್ತಾರೆ. ಆಸ್ ಅ ಜಡ್ಜ್ ಅವ್ರು ಹೆಂಗ್ ಮಾಡ್ಬೇಕೋ ಹಂಗೆ ಮಾಡ್ತಿದ್ದಾರೆ. ಇಷ್ಟ. ಬಟ್ ಈ ಸೀಸನ್ ಹೇಳ್ಬೇಕಂದ್ರೆ ಜಾಸ್ತಿ ಕೃಷಿ ತಾಪಂಡ ಅನುಪಮ ಅವ್ರು ಬಂದಿದ್ರಲ್ವ, ಅದು ಇಷ್ಟ. ಇದು ಜಸ್ಟ್ ಟಾಸ್ಕು, ಮತ್ತು ಒಂದೊಂದು ದಿನ ಮಿಸ್ ಮಾಡಿದ್ರು ಮಾಡ್ತೀವಿ, ಬಟ್ ಸ್ಯಾಟರ್ಡೆ ಸಂಡೇ ಮಿಸ್ ಮಾಡಲ್ಲ. ಸುದೀಪ್ ಸರ್ಗೋಸ್ಕರ ಕಾಯ್ತೀವಿ ಅಷ್ಟೇ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಮಾ ಎಲ್ಲ ಸೀಸನ್ ನೋಡಿದ್ದೀರಾ? ಆಲ್ಮೋಸ್ಟ್ ಎಲ್ಲ ನೋಡಿದ್ದೀವಿ. ಓಕೆ, ಯಾವ್ದು ನಿಮ್ಮ ಫೇವರಿಟ್ ಸೀಸನ್? ಲಾಸ್ಟ್ ಟೈಮ್ದು. ಹೌದಾ? ಯಾರು ನಿಮ್ಮ ಫೇವರಿಟ್ ಈ ಸೀಸನ್ ಅಲ್ಲಿ? ಯಾರು ನಿಮ್ಮ ಫೇವರಿಟ್? ಯಾರು ಅಂಥವ್ರು ಇಲ್ಲ ಮೇಡಮ್ ಈ ಸಲ. ಯಾರು ಗೆಲ್ಲಬೇಕು? ಯಾರು ಗೆಲ್ಲಬೇಕು ಕೆಲವ್ರ ಹೆಸರೇ ಗೊತ್ತಿಲ್ಲ. ನೋಡ್ತೀವಿ. ಒಂದಿಷ್ಟು ಸೀರಿಯಲ್ ಆಕ್ಟರ್ಸ್ ಎಲ್ಲ ಇದ್ದಾರೆ. ಐಶ್ವರ್ಯ ಗೆಲ್ಲಿ. ಐಶ್ವರ್ಯ ಗೆಲ್ಬೇಕಂತ ಆಸೆ. ಓಕೆ, ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಹನುಮಂತದ್ದು ಒಳ್ಳೆ ಮನಸ್ಥಿತಿ ಇರೋನವನು. ಓಕೆ, ಇಷ್ಟ ಆಗುತ್ತೆ. ಒಂದು ಲೆಕ್ಕದಲ್ಲಿ ಅವ್ನು ಗೆಲ್ಬೇಕು ಹೇಳ್ಬೇಕಂದ್ರೆ. ಐಶ್ವರ್ಯ ಅನ್ನೋದಕ್ಕಿಂತನೂ ಹಳ್ಳಿ ಹುಡುಗ ಅವನು ಬಂದಿದ್ದಾನೆ, ಮಧ್ಯದಲ್ಲಿ ಬಂದಿದ್ದಾನೆ, ಆದರೂ ಚೆನ್ನಾಗಿ ಆಡ್ತಾ ಇದ್ದಾನೆ. ಓಕೆ, ಹಂಗಾಗಿ ಗೆಲ್ಲಬೇಕು. ಹಂಗೆ ಈ ಸುದೀಪ್ ಪಂಚಾಯಿತಿ ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಮೇಡಮ್. ಇವ್ರ ಆಟ ಎಷ್ಟು ಚೆನ್ನಾಗಿ ಆಡ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರ ಪಂಚಾಯಿತಿ ಮಾತ್ರ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಏನೇ ಒಂದು ಮಾತಾಡಬೇಕಾದ್ರೂ ಅದರಲ್ಲಿ ಒಂದು ತಪ್ಪು ನೆಪ್ಪು ಬರದೇ ಇರೋ ಥರ, ಅವ್ರಿಗೂ ಬೇಜಾರಾಗಬಾರ್ದು. ಹೇಳೋದನ್ನ ಅವ್ರು ಏನು ತಪ್ಪು ಮಾಡಿದ್ದಾರೋ ಅದನ್ನು ಮುಖ ಕೊಡ್ದಂಗೆ ಹೇಳಿದ್ರು ಬೇಜಾರಾಗದೇ ರೀತಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಇವಾಗ ಗೌತಮಿ ಮೋಕ್ಷಿತ್ ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ದಾರೆ, ಇದ್ರ ಬಗ್ಗೆ ಏನು ಅನ್ಸುತ್ತೆ? ಅದು ಸ್ಟ್ರಾಟಜಿ ಅನ್ನೋ ಥರನೇ ಅವರು ಗೇಮ್ಗೋಸ್ಕರ ಆಡ್ತಾರೆ. ಅದು ಬಿಟ್ಟು ಇನ್ನೇನಿಲ್ಲ, ಅವ್ರು ಈಚೆಗೆ ಬಂದಮೇಲೆ ಚೆನ್ನಾಗೇ ಇರ್ತಾರೆ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಎಲ್ಲ ಸೀಸನ್ ನೋಡಿದ್ದೀರಾ? ನಾನು ನೋಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಸೀಸನ್ ನೋಡ್ತಾ ಯಾವ್ದು ನಿಮ್ಮ ಫೇವರಿಟ್ ಸೀಸನ್? ಅವರು ರಾಜ್ಯದ್ದು ಇದು ಮಾಡಿದ್ರಲ್ಲ, ಓಕೆ, ಅದ್ರದ್ದು ಅದು ನೀವು ಇಷ್ಟ ಆಗುತ್ತೆ. ಓಕೆ, ಈ ಸೀಸನ್ ಅಲ್ಲಿ ಯಾರು ನಿಮ್ಗೆ ತುಂಬಾ ಇಷ್ಟ? ಇವಾಗ ನಡೀತಾ ಇರೋದ್ರಲ್ಲಿ ಅವಳ ಹೆಸರು ಗೊತ್ತಿಲ್ಲ. ಗೋಲ್ಡ್ ಸುರೇಶ್ ಇದ್ದಾರೆ, ಗೌತಮಿ ಇದ್ದಾರೆ, ಇಲ್ಲ, ಇಲ್ಲ. ತ್ರಿವಿಕ್ರಮ್ ಇದ್ದಾರೆ, ಮಂಜು ಇದ್ದಾರೆ. ಹೇಳು. ಮಂಜು ಅಂದ್ರೆ ಇಷ್ಟ. ಓಕೆ, ಮಂಜು ಅವರು ಮತ್ತೆ ಇವಾಗ ಗೌತಮಿ ಅವರು ತುಂಬಾ ಕ್ಲೋಸ್ ಆಗಿ ಮೈಂಡ್ ಗೇಮ್ ತರ ಆಡ್ತಿದ್ದಾರೆ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಅದ್ರ ಬಗ್ಗೆ ಏನು ಅನ್ಸಲ್ಲ, ಇಬ್ರು ಕಿತ್ತಾಡ್ತಾ ಇರ್ತಾರಲ್ವಾ, ಅದು ಸ್ವಲ್ಪ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಯಾರು ಗೆಲ್ಬೇಕು ನಿಮ್ಗೆ? ಯಾರು ಗೆಲ್ಲಬೇಕು ಅಂತಲ್ಲ, ಯಾರಾದರೂ ಗೆಲ್ಬೋದು. ಒಟ್ಟಿನಲ್ಲಿ ಯಾರು ಸ್ಪರ್ಧಿ ಆಗ್ತಾರೆ ಅದು ಮೇನ್ ಇಂಪಾರ್ಟೆಂಟ್, ಗೊತ್ತಿಲ್ಲ. ಒಟ್ಟಿನಲ್ಲಿ ಕಿತ್ತಾಡಬಾರ್ದು ಅಷ್ಟೇ. ಅವ್ರು ಏನು ಕಿತ್ತಾಡ್ತಾರೆ ಅನ್ನೋದೇ ಗೊತ್ತಿಲ್ಲ, ಸುಮ್ಮನೆ ಕಿತ್ತಾಡ್ತಾ ಇರ್ತಾರೆ, ಅದೇ ಬೇಜಾರು ಸ್ವಲ್ಪ. ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಹನುಮಂತಿಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ಇನ್ನೋಸೆಂಟ್ ಅಂತ ಅಂತಾರೆ, ಅದು ಸುಳ್ಳು. ಇನ್ನೋಸೆಂಟ್ ಅಲ್ಲ, ಎಲ್ಲ ಗೊತ್ತಿರುತ್ತೆ. ಅವರು ಮೈಂಡಲ್ಲಿ ಇಟ್ಕೊಂಡೆ ಎಲ್ಲ ಥಿಂಕ್ ಮಾಡ್ಕೊಂಡು ಮಾಡ್ತಾರೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಅವ್ರು ಒಂದ್ಸತಿ ಅವರು ಬಿಗ್ ಬಾಸ್ಗೆ ಬಂದು ಹೋಗಿರೋದ್ರಿಂದ ಗೊತ್ತಿರುತ್ತೆ ಅದ್ರ ಬಗ್ಗೆ, ಗೇಮ್ಸ್ ಎಲ್ಲ ಗೊತ್ತಿದೆ. ಬಟ್ ಎಲ್ಲ ಅವರು ಲೈಕ್ ಮಾಡ್ತಾ ಇರೋದು ಜನಗಳಲ್ಲಿ ಇನ್ನೋಸೆಂಟ್ ಇದೇನೆ, ಏನೂ ಗೊತ್ತಿಲ್ಲ ಅಂತಾರೆ, ಅದು ಸುಳ್ಳು. ಏನಿಲ್ಲ, ಎಲ್ಲ ಗೊತ್ತಿದೆ ಅವ್ರಿಗೆ ಆಲ್ಮೋಸ್ಟ್. ಸಾಟರ್ಡೆ ಸಂಡೇ ಬಂದ್ರೆ ಸುದೀಪ್ ಬಂದು ಪಂಚಾಯಿತಿ ನಡೆಸ್ತಾರೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅವರು ಯಾರು ತಪ್ಪಿರುತ್ತೆ, ಯಾರು ಇದಿರುತ್ತೆ ಅದ್ರ ಬಗ್ಗೆ ಕರೆಕ್ಟಾಗಿ ಹೇಳ್ತಾರೆ ಅವರು. ಸುದೀಪ್ ಹೇಳ್ತಾರೆ, ಜಡ್ಜ್ ಮಾಡ್ತಾರೆ. ಇಷ್ಟ ಆಗುತ್ತೆ. ಅವರು ತಪ್ಪಾಗ್ಲಿ ಸರಿಯಾಗ್ಲಿ ಅದೇನಿಲ್ಲ, ಅವ್ರು ತಪ್ಪಾಗಿದ್ರೆ ಅವ್ರಿಗೆ ಬೈತೆ ಹೇಳ್ತಾರೆ, ಅದು ಇಷ್ಟ. ಎಲ್ಲ ಸೀಸನ್ ನೋಡಿದ್ದೀರಾ? ಇಲ್ಲ, ಈ ಸೀಸನ್ ನೋಡ್ತಿದ್ದೀರಾ? ಓಕೆ, ಇಷ್ಟ ಆಯ್ತಾ ಬಿಗ್ ಬಾಸ್? ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್? ತ್ರಿವಿಕ್ರಮ್. ತ್ರಿವಿಕ್ರಮ್ ಇಷ್ಟ. ತ್ರಿವಿಕ್ರಮ್ ಅವ್ರು ಯಾಕೆ ಇಷ್ಟ? ಲೈಕ್ ಎಲ್ಲದರಲ್ಲೂ ಗೇಮ್ಸಲ್ಲಿ ಆಡ್ತಾರೆ, ಫಿಟ್ ಆಗಿದ್ದಾರೆ, ಓಕೆ, ಹಂಗಾಗಿ ಇಷ್ಟ. ಓಕೆ, ಯಾರು ಗೆಲ್ಲಬೇಕು? ತ್ರಿವಿಕ್ರಮ್. ತ್ರಿವಿಕ್ರಮ್ ಗೆಲ್ಲಬೇಕು. ತ್ರಿವಿಕ್ರಮ್ ಅವ್ರನ್ನ ಬಿಟ್ಟರೆ ಇವಾಗ ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಇರ್ಬೋದು, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅವರಿಬ್ರು ಲೈಕ್ ಒಳ್ಳೆ ಫ್ರೆಂಡ್ ಬಾಂಡ್ ಚೆನ್ನಾಗಿದೆ ಅವರಿಬ್ರದ್ದು, ಓಕೆ, ಜೋಕ್ಸ್ ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ ಇಷ್ಟ ಆಗುತ್ತೆ. ಇನ್ನು ಸುದೀಪ್ ಪಂಚಾಯತಿಗೆ ಬರ್ತಾರಲ್ಲ ಸಾಟರ್ಡೆ ಸಂಡೇ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಸುದೀಪ್ ಸರ್ ನನ್ನ ಫೇವ್ರೇಟು. ಹಾಂ, ಓಕೆ, ಹಂಗಾಗಿ ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದ್ರೆ ನೋಡಕ್ಕೆ. ಓಕೆ, 8th ಸೀಸನ್ ಒಂದು ನೋಡಿದೆ. ನೋಡಿದ್ದೀರಾ? ಯಾವ್ದು ಇಷ್ಟ ಆಯಿತು? 8th 11th? 8th. 8 ಇಷ್ಟ ಆಯಿತು. ಓಕೆ, ಇದು ಇವಾಗ 10ನೇ ವಾರ, ಇವತ್ತು ಎಲಿಮಿನೇಷನ್ ಇದೆ, ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಚೈತ್ರ. ಬಿಗ್ ಬಾಸ್ ಸೋಫಾರ್ ಎಲ್ಲ ಸೀಸನ್ಸು ನೋಡ್ತಿದ್ದೆ, ಬಟ್ ಈ ಸೀಸನ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ, ಸೊ ಐ ಸ್ಟಾಪ್ ವಾಚಿಂಗ್. ಯಾವ ಫೇವ್ರೆಟ್ ಸೀಸನ್? ಸೀಸನ್ 10. ಸೀಸನ್ 10 ತುಂಬ ಇಷ್ಟ ಆಯಿತು.
ಓಕೆ, ಈ ಸೀಸನ್ ಅಲ್ಲಿ ಯಾರು ಗೆಲ್ಬೇಕು ಅಥವಾ ಯಾರಾದ್ರೂ ಒಬ್ರು ಫೇವ್ರೇಟ್ ಅದು ಯಾರಾದ್ರೂ ಒಬ್ರು ಜೆನ್ಯೂನ್ ಆಗಿ ಆಡ್ತಿದ್ದಾರೆ, ಯಾವುದು ಇಲ್ವಾ ಫೀಲ್? ಈ ಸೀಸನ್ನೇ ಚೆನ್ನಾಗಿಲ್ಲ. ನಂಗೆ ಯಾರು ಕಂಟೆಸ್ಟೆನ್ಸು ಇಷ್ಟ ಆಗಿಲ್ಲ, ಅವ್ರು ಆಡ್ತಿರೋ ರೀತಿನೂ ಇಷ್ಟ ಆಗಿಲ್ಲ. ಇಟ್ಸ್ ನಾಟ್ ಗುಡ್. ಸುದೀಪ್ ಪಂಚಾಯತಿ ಬಗ್ಗೆ ಏನು ಹೇಳ್ತೀರಾ? ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಸುದೀಪ್ಗೋಸ್ಕರನೇ ನಾವು ವೀಕೆಂಡ್ಸಲ್ಲಿ ನೋಡ್ತೀವಿ ಪಂಚಾಯತಿ. ಅದರ್ ದ್ಯಾನ್ ದಟ್ ಎವ್ರಿ ಡೇ ಬೇಸಿಸಲ್ಲಿ ನೋಡ್ತಾ ಇಲ್ಲ. ಬಿಗ್ ಬಾಸ್ ನೋಡ್ತಿದ್ದೀರಾ? ಓಕೆ, ಬಿಗ್ ಬಾಸ್ ಅಲ್ಲಿ ಯಾರು ತುಂಬಾ ಇಷ್ಟ? ಈಗಿನ ಬಿಗ್ ಬಾಸಲ್ಲಿ ಎಲ್ಲರೂ ಏನೋ ಚೆನ್ನಾಗಿ ಆಡ್ತಾ ಇದ್ದಾರೆ, ಓಕೆ, ಗೊತ್ತಿಲ್ಲ ಯಾರು ಫೇವ್ರೇಟ್ ಅಂತ ಇಲ್ಲ. ಬೇರೆ ಸೀಸನ್ಗಳನ್ನೆಲ್ಲ ನೋಡಿದ್ದೀರಾ? ಹ್ಮ್. ಯಾವ್ದು ನೀವು ನೋಡಿರೋದ್ರಲ್ಲಿ ಯಾವ್ದು ನಿಮ್ಮ ಫೇವ್ರೇಟ್ ಸೀಸನ್? ಅವ್ರ ಸೀಸನ್ ಹೆಸರು ನೆನಪಿಲ್ಲ, ಬಟ್ ಅನುಪಮ ಅವರೆಲ್ಲ ಆಡಿದ್ರು. ಕೃಷಿ ತಪ್ಪಂಡೆಲ್ಲ ಇತ್ತಲ್ಲ, ಆ ಸೀಸನ್ ಇಷ್ಟ. ಓಕೆ, ಈ ಸೀಸನ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ? ಶಿಶಿರ್ ಅವರೆಲ್ಲ ಇದ್ರಲ್ಲ ಅವ್ರು ಶಿಶಿರ್ ಅವರೆಲ್ಲ ಇಷ್ಟ. ಓಕೆ, ಅಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಸುದೀಪ್ ಪಂಚಾಯತಿ ನಡೆಸ್ಕೊಡ್ತಾರೆ, ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ನಮ್ಗೆಲ್ರಿಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ಅವರು ಆ ಥರ ಪಂಚಾಯತಿ ನಡೆಸಿ. ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ಫ್ರೆಂಡ್ಶಿಪ್ ಇದೆ, ಅದು ಹಾಗೆ ಕಂಟಿನ್ಯೂ ಆಗಿ. ಬಿಗ್ ಬಾಸ್ ನೋಡ್ತೀರಾ ಮೇಡಮ್? ಅಂದರೆ ರೆಗ್ಯುಲರ್ ಆಗಲ್ಲ, ಅವಾಗ ಯಾವ್ದಾದ್ರು ಸೀಸನ್ ಅಂದ್ರೆ ಪ್ರತಿ ಸೀಸನ್ ನೋಡ್ಕೊಂಡ್ ಬಂದಿರಬಹುದು, ಯಾವ ಸೀಸನ್ ನಿಮ್ ಫೇವರೇಟ್? ಸೃಜನ್ ಲೋಕೇಶ್ ಅವರೆಲ್ಲ ಇದ್ರಲ್ಲ, ಆ ಸೀಸನ್ ತುಂಬಾ ಇಷ್ಟ. ಓಕೆ, ಈ ಸೀಸನ್ ಅಲ್ಲಿ ಯಾರು ನಿಮ್ಗೆ ತುಂಬಾ ಫೇವರೇಟ್? ಫೇವ್ರೇಟ್ ಅಂತ ಇಲ್ಲ, ಐ ಥಿಂಕ್ ಹನುಮಂತ ಅವರೆಲ್ಲ ಯಾರು ಗೆಲ್ಬೇಕು? ಗೆಲ್ಲೋಕೆ ಭವ್ಯ ಅವರ ಯಾರಾದ್ರೂ ಗೆಲ್ಬೇಕಂತ ಅನ್ಸುತ್ತೆ. ಓಕೆ, ಈ ಸೀಸನ್ ಅಲ್ಲಿ ಇವಾಗ ಸುದೀಪ್ ಪಂಚಾಯತಿ ನಡೆಸ್ಕೊಡ್ತಾರೆ, ಪ್ರತಿ ಸೀಸನ್ ಅಲ್ಲಿ ನಡೆಸ್ಕೊಡ್ತಾರೆ. ಈ ಸೀಸನ್ ಅಲ್ಲಿ ಹೇಗೆ ಅನ್ನಿಸ್ತಿದೆ? ಈ ಸೀಸನ್ ಐ ಥಿಂಕ್ ಅವ್ರಿಗೆ ಯಾವ ಥರ ಹೇಳ್ತಿದ್ದಾರೆ ಅದರಿಂದ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನಮಗೂ ಎಷ್ಟೋ ಇನ್ಫಾರ್ಮೇಷನ್ ಸಿಗುತ್ತೆ ಅದರಿಂದ. ಓಕೆ, ಈಗ ಗೌತಮಿ ಮೋಕ್ಷಿತಾ ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ತರ ಇದ್ರು, ಈಗ ತುಂಬಾ ಜಗಳ ಆಡ್ತಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮಗೇನೆ ಅರ್ಥ ಆಗುತ್ತೆ ಅಷ್ಟೇ, ಫ್ರೆಂಡ್ಶಿಪ್ ಅಂದರೆ ಮುಂಚೆ ಇದ್ದಂಗೆ ಯಾವಾಗಲೂ ಇರುತ್ತೆ ಅಂತ ಅಲ್ಲ, ಚೇಂಜ್ ಆಗ್ತಾ ಇರುತ್ತೆ, ನಾವು ಚೇಂಜ್ ಆಗ್ತಾ ಇರ್ಬೇಕು. ಇನ್ನು ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಅವರು ಚೆನ್ನಾಗಿದ್ದಾರೆ, ಹಂಗೆ ಕಂಟಿನ್ಯೂ ಆಗಲಿ. ಅದೇ. ಬಿಗ್ ಬಾಸ್ ನೋಡ್ತೀರಾ ಮೇಡಮ್? ಹೌದು. ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್? ಶಿಶಿರು. ಎಲ್ಲಾ ಸೀಸನ್ ನೋಡಿದ್ರಾ ಅಥವಾ ಈ ಸೀಸನ್? ಎಲ್ಲಾ ಸೀಸನ್ ನೋಡ್ತೇವೆ. ಯಾವ್ದು ನಿಮ್ಮ ಫೇವರೇಟ್ ಸೀಸನ್? ಇವರು ಮಾಡಿರಲ್ಲ ಸುಜನ್ ಲೋಕೇಶ್. ಹೌದು, ಅದು ತುಂಬ ಹೌದು. ಶ್ರುತಿ ಮೇಡಮ್ ಗೆದ್ರಲ್ವಾ, ಅದು ಹೌದು. ಸರಿ, ಇನ್ನು ಬಿಗ್ ಬಾಸ್ ಈ ಸೀಸನ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ? ಶಿಶಿರೇ. ಶಿಶಿರ್ ಗೆಲ್ಬೇಕು. ಯಾಕೆ ಶಿಶಿರ್ ಗೆಲ್ಬೇಕು? ಅವ್ನು ಬೇರೆ ಕಾಂಟ್ರವರ್ಸಿ ಮಾಡೋದಿಲ್ಲ, ಅವ್ನ ಪಾಡಿಗೆ ಅವ್ನು ಏನು ಗೇಮ್ ಇರ್ತಾರೋ ಅದನ್ನ ಆಡ್ತಿದ್ದಾರೆ, ಅದಕ್ಕೋಸ್ಕರ ಚೆನ್ನಾಗಿ ಆಡ್ತಿದ್ದಾರೆ. ಹೌದು. ಇನ್ನು ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಅವರಿಬ್ರು ಗುಡ್ ಫ್ರೆಂಡ್ಶಿಪ್, ಬಟ್ ಆದರೆ ಗೇಮ್ ಅಂತ ಬಂದಾಗ ಯಾರನ್ನೂ ಇದು ಮಾಡ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ. ಇನ್ನು ಗೌತಮಿ ಮೋಕ್ಷಿತ ಸ್ಟಾರ್ಟಿಂಗ್ ತುಂಬಾ ಕ್ಲೋಸ್ ಆಗಿದ್ರು, ಈಗ ತುಂಬಾ ಜಗಳ ಆಡ್ತಿದ್ದಾರೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದನ್ನ ಹೇಳೋಕ್ಕಾಗೋದಿಲ್ಲ, ಅವ್ರ ಮಧ್ಯೆ ಏನು ನಡೀತಾ ಇದೆ ಅಂತ ಅಂದರೆ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ ಅಲ್ವಾ, ಇಲ್ಲೊಂದು ಮಾತಾಡ್ತಾರೆ ಮತ್ತು ಅದನ್ನೇ ದೊಡ್ಡ ವಿಷಯ ಮಾಡ್ಕೊಂಡು ಇರೋದ್ರಿಂದ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಅದು ದೊಡ್ಡದಾಗಿದೆ ಅಂತ ಅನಿಸ್ತಾ ಇದೆ. ಬಿಗ್ ಬಾಸ್ ನೋಡ್ತೀರಾ? ಎಲ್ಲ ಸೀಸನ್ ನೋಡಿದ್ದೀರಾ? ಹಾಂ, ನೋಡಿದ್ದೀನಿ, ಎಲ್ಲ ಸೀಸನ್ ನೋಡಿ. ಫೇವರೇಟ್ ಫೇವ್ರೆಟ್ ಸೀಸನ್? ಸೀಸನ್ನು 9th ಸೀಸನ್ನು. 9th ಸೀಸನ್ ತುಂಬಾ ಇಷ್ಟ. ಈ ಸೀಸನ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ? ಈ ಸೀಸನಲ್ಲಿ ನನಗೆ ಗೌತಮಿ ಗೆದ್ರೆ ಬೆಟರ್ ಅಂತ ಅನ್ಸುತ್ತೆ. ಗೌತಮಿ ಗೆದ್ರೆ ಬೆಟರ್ ಅನ್ಸುತ್ತೆ. ಓಕೆ, ಇನ್ನು ಬಿಗ್ ಬಾಸ್ ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಹಾಗಾಗಿ ಗೌತಮಿ ಗೆದ್ರೆ ಬೆಟರ್ ಆಗುತ್ತೆ. ಓಕೆ, ಸರಿ. ಇನ್ನು ಹನುಮಂತು ಮತ್ತು ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಫ್ರೆಂಡ್ಶಿಪ್ಪು ಅವ್ರ ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ ಆ್ಯಕ್ಚುಲಿ, ಬಟ್ ಆಟದಲ್ಲಿ ಫ್ರೆಂಡ್ಶಿಪ್ ಇಲ್ದಿರ ಲೈಕ್ ದೇ ಆರ್ ಪ್ಲೇಯಿಂಗ್ ಜೆನ್ಯೂನ್ ಗೇಮ್ ಆ್ಯಕ್ಚುಲಿ, ಸೋ ದಟ್. ಓಕೆ, ಒಟ್ನಲ್ಲಿ ಬಿಗ್ ಬಾಸ್ ತುಂಬಾ ಇಷ್ಟ ಆಗಲ್ವಾ? ಹಾಂ, ಇಷ್ಟ ಆಗುತ್ತೆ. ಸುದೀಪ್ ಸರ್ ಪಂಚಾಯತಿ ಬಗ್ಗೆ ಏನು ಹೇಳ್ತೀರಾ? ಸುದೀಪ್ ಸರ್ ಪಂಚಾಯಿತಿ ಅವ್ರು ಎಲ್ರಿಗೂ ಕರೆಕ್ಟಾಗಿ ಒಂದು ಅವ್ರು ಹಿಂಟ್ಸ್ ಕೊಡ್ತಾರೆ, ಲೈಕ್ ವೀಕಲ್ಲೆಲ್ಲ ಪೂರ್ತಿ ಏನಾಗುತ್ತೆ ಏನಾಗಿಲ್ಲ ಅನ್ನೋದು ಕರೆಕ್ಟಾಗಿ ಹಿಂಟ್ಸ್ ಕೊಡ್ತಾರೆ. ಸೊ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಸೊ ಪಂಚಾಯಿತಿ ಕರೆಕ್ಟಾಗಿ ನಡೆಸ್ಕೊಳ್ತಾರೆ. ಇವಾಗ ಬಿಗ್ ಬಾಸ್ ಅಲ್ಲಿ ಗೌತಮಿ ಫೇವ್ರೇಟ್ ಅಂತಂದ್ರಿ, ಬಟ್ ಗೌತಮಿ ಮೋಕ್ಷಿತ ಸ್ಟಾರ್ಟಿಂಗ್ ತುಂಬಾ ಕ್ಲೋಸ್ ಆಗಿದ್ರು, ಈಗ ತುಂಬಾ ಜಗಳ ಆಡ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಣ್ಣ ಪುಟ್ಟ ಜಗಳ ಇರುತ್ತೆ ಆ್ಯಕ್ಚುಲಿ. ಸೊ ಸ್ಟಾರ್ಟಿಂಗಲ್ಲಿ ಕ್ಲೋಸ್ ಆಗಿದ್ರು, ಬಟ್ ಆಟ ಅಂದಮೇಲೆ ಲೈಕ್ ಏನಾದರೂ ಲೈಕ್ ನಾಮಿನೇಷನ್ ಇಶ್ಯೂಸ್ ಏನಾದರೂ ಆ ಥರ ಬಂದಾಗ ಅದನ್ನು ನಾವು ಇಷ್ಟೊಂದು ಫ್ರೆಂಡ್ಶಿಪ್ಪಲ್ಲಿ ಇದ್ರೂ ನಮ್ಮನ್ನೇ ನಾಮಿನೇಟ್ ಮಾಡಿದ್ರು ಅನ್ನೋದೊಂದು ಸಣ್ಣ ಪುಟ್ಟ ಇಶ್ಯೂಸಿಂದ ಸೊ ಈಗ ದೂರ ಆಗಿದ್ದಾರೆ. ಹಾಂ, ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ನಡೀತಾ ಇರೋ ಘಟನೆಗಳ ಬಗ್ಗೆ ಒಂದಿಷ್ಟು ಜನರಿಗೆ ಅಸಮಾಧಾನ ಇದ್ರೂ ಕೂಡ
ಸಾಕಷ್ಟು ಜನರಿಗೆ ಬಿಗ್ ಬಾಸ್ ಬಗ್ಗೆ ಬೇರೆನೇ ಒಪಿನಿಯನ್ ಇದೆ. ಅಂತಂದ್ರೆ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಆಗಿದ್ರು ಅದೊಂದು ಫೇವ್ರೆಟ್ ರಿಯಾಲಿಟಿ ಶೋ ಆಗಿದೆ. ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ನ ಸಖತ್ತಾಗಿ ನೀಡ್ತಿದೆ ಅನ್ನೋದು ಜನರ ಒಪಿನಿಯನ್ ಆಗಿದೆ. ಹಾಗೆ ಬಿಗ್ ಬಾಸ್ ಅಲ್ಲಿರೋ 12 ಕಂಟೆಸ್ಟೆಂಟ್ಗಳಲ್ಲಿ ಒಂದಿಷ್ಟು ಜನರು ಫೇವ್ರೆಟ್ ಕಂಟೆಸ್ಟೆಂಟ್ಗಳು ಕೂಡ ಇದ್ದಾರೆ. ಇವರೇ ಗೆಲ್ಲಬೇಕು ಅನ್ನೋದು ಕೂಡ ಜನರ ಒಪಿನಿಯನ್ ಆಗಿದೆ. ಹಾಗೆಯೇ ಪ್ರತಿದಿನ ಮಿಸ್ ಮಾಡದೆ ಕೂಡ ಬಿಗ್ ಬಾಸ್ನ ಪ್ರತಿದಿನ ನೋಡಿ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡೋರು ಕೂಡ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.